ಕಲಾವಿದರಾಗಿ ಬಂದು ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಅನೇಕ ಚಿತ್ರಗಳನ್ನು ನೀಡಿದಂಥ ಕಲಾವಿದ ನಮ್ಮ ದ್ವಾರಕೀಶ್ ಅವರು. ಅವ್ರು ಹೇಳೋರು ಯಾವಾಗಲೂ ಕೂಡ ನಾನು ಒಂದ್ಸಾರಿ ಅವ್ರು ಭೇಟಿ ಮಾಡಿದ್ವಿ. ಆಫ್ರಿಕಾದಲ್ಲಿ ಶೀಲಾ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರಬೇಕು. ಆ ಚಿತ್ರ ನಿರ್ಮಾಣ ಮಾಡಿದಾಗ ಸ್ವಲ್ಪ ಅದು ಗಲ್ಲಾಪೆಟ್ಟಿಗೆನಲ್ಲಿ ಸೋಲನ್ನು ಕಂಡಿತ್ತು. ಅವನ್ನ ಭೇಟಿ ಮಾಡಿದೆ, ಯಾಕೆ ದ್ವಾರಕೀಶ್ ಅವರೇ ಹಿಂಗಾಗ್ತಾ ಇದೆಯಲ್ಲ, ಏನ್ ಮಾಡಬೇಕು ಮುಂದಕ್ಕೆ? ಇಲ್ಲ ಚಿನ್ನಪ್ಪಣ್ಣ, ನಿಮಗೆ ಗೊತ್ತಿಲ್ಲ, ನಮಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಹುಡುಕ್ಬೇಕು ಅಂತ ಹೇಳಿ ಒಂದು ಹೇಳ್ತಾ ಇದ್ದಂತ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ದ್ವಾರಕೀಶ್ ಅವರು. ಇವತ್ತು ನಮ್ಮೊಂದಿಗಿಲ್ಲ. ಅವ್ರು ಮಾಡಿದಂತ ಕೆಲವು ಚಿತ್ರಗಳು ಮಾತ್ರ ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ. ನಿಮ್ಗೆಲ್ಲ ಗೊತ್ತಿರಬೇಕು, ಮೇಯರ್ ಮುತ್ತಣ್ಣ ಅಂತ ರಾಜ್ಕುಮಾರ್ ಅವರ ಚಿತ್ರ ಮೇಯರ್ ಮುತ್ತಣ್ಣ. ಅಲ್ಲಿ ಒಂದು ಸಂದರ್ಭ ಹೇಳ್ಬಿಡ್ತೀನಿ ನಿಮಗೆ. ಮೇಯರ್ ಮುತ್ತಣ್ಣದಲ್ಲಿ ಆದ್ಮೇಲೆ ರಾಜ್ಕುಮಾರ್ ಅವ್ರನ್ನ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕು ಅಂತ ಬರುತ್ತೆ. ಬಂದ ಸಂದರ್ಭದಲ್ಲಿ ರಾಜ್ಕುಮಾರ್ನ ಬೇಡಪ್ಪ, ಆನೆ ಮೇಲೆ ಕುತ್ಕೊಳ್ಳಲ್ಲ ಅಂತ ನಮ್ಮ ವರದಪ್ಪ ಅವರು ಇದ್ರು, ರಾಜ್ಕುಮಾರ್ ತಮ್ಮ ವರದಪ್ಪ ಅವರು ಕೂಡ ಬೇಡ, ನಮಗೆ ಆನೆ ಮೇಲೆ ಕುತ್ಕೋಬಾರ್ದು ನಾವು. ದ್ವಾರಕೀಶ ಬಿಡ್ಲಿ, ಹಠ ಬಿಡ್ತಿಲ್ಲ ಯಾವತ್ತೂ ಕೂಡ. ಇಲ್ಲ, ನಮ್ಮ ಕುತ್ಕೊಳ್ಳೇಬೇಕು, ಮೆರವಣಿಗೆ ಮಾಡಲೇಬೇಕು ಅಂತ. ಆವಾಗ ಹೋಗಿ ಶಾಸ್ತ್ರ ಕೇಳ್ತಾರೆ ಯಾರೊಬ್ಬರನ್ನ, ರಾಜ್ಕುಮಾರ್ ಅವರು ಆನೆ ಮೇಲೆ ಕುತ್ಕೋಬಹುದಾ ಅಂತ. ಆ ಶಾಸ್ತ್ರ ಕೇಳಿದಾಗಿಲ್ಲ, ಕುತ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ. ಇವತ್ತು ಆನೆ ಮೇಲೆ ಕುತ್ಕೊಳ್ಳೋದು, ಮುಂದೆ ನೀವು ಆನೆ ಮೇಲೆ ಹಾಗೆ ಬೆಳಿತೀರಾ ನೀವು ಅಂತ ಕೃಷ್ಣ ಶಾಸ್ತ್ರಿ ಅಂತ ಶಾಸ್ತ್ರದವ್ರಿಗೆ ಅವ್ರು ಹೇಳಿ. ಅಂದ್ರೆ ರಾಜ್ಕುಮಾರ್ ಅವ್ರ ವಿಷಯದಲ್ಲಿ ದ್ವಾರಕೀಶರಿಂದ ಗೌರವ ಪ್ರೀತಿ ಮೇಲಾಗಿ ದ್ವಾರಕೀಶರ ಅಂದೆ ಕಪ್ಪು ಬಿಳುಪು ಕಾಲದಲ್ಲೇ ಹಿಡಿದಟ ಬಿಡ್ತಿರ್ಲಿಲ್ಲ. ಮಾಡಬೇಕು ಅಂದ್ರೆ ಮಾಡಲೇಬೇಕು. ಆತರ ಒಂದು ಅದ್ಭುತವಾದ ಕಲಾವಿದ ಇವತ್ತು ನಮ್ಮ ಮುಂದೆ ಇಲ್ಲ. 81 ವರ್ಷ ಆಯ್ತು ಅವ್ರು ಹೋಗಿದ್ದಾರೆ. ಆದ್ರೆ ಅವ್ರ ನೆನಪು ಮಾತ್ರ ಹಾಗೆ ಉಳ್ಕೊಂಡಿದೆ. ಅವ್ರು ಮಾಡಿದ ಕೆಲಸಗಳು ಹಾಗೆ ಉಳ್ಕೊಂಡಿದೆ. ಒಂದು ಹೇಳೋರು ಅವಳು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಹಾಗೆ ಮಾಡಿದ್ರು. ಅವರು ಸಂಪಾದನೆ ಮಾಡಿದ್ರು, ಅದನ್ನ ಹಾಗೆ ಸಿನಿಮಾದಲ್ಲಿ ಹಾಕಿ ಕಳ್ಕೊಂಡ್ರು. ಒಳ್ಳೆ ಮಕ್ಕಳು, 6 ಜನ ಮಕ್ಕಳಿದ್ರೆ, ಗಂಡು ಮಕ್ಕಳು, ತುಂಬಾ ಒಳ್ಳೆ ಮಕ್ಕಳು. ಆ ಮಕ್ಕಳಿಗೆ ನಿಜವಾಗ್ಲೂ ಕೂಡ ದುಃಖವನ್ನು ಭರಿಸುವಂತ ಸಹಿಸುವ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾನು ತಾಯಿನ ಭುವನೇಶ್ವರ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ, ಜೈ ಹಿಂದ್. ಒಳ್ಳೆದಾಗಲಿ, ಎಲ್ರಿಗೂ ಒಳ್ಳೆದಾಗಲಿ, ಅವ್ರ ಆತ್ಮ ಶಾಂತಿ ಸಿಗಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಹಾರೈಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.